ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮನುಕುಲನೇ ತಲೆ ಕಟ್ಟುವಂಥ ಕೆಲಸ ಇವತ್ತು ನಡೆದಿದೆ ನಮ್ಮ ಬೇರೆ ದೇಶದಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ಇವತ್ತು ನಾವು ಈ ಒಂದು ಪೋಸ್ಟ್ಗಳನ್ನು ಇಟ್ಕೊಂಡಿದ್ದೀವಿ. ಬಾಂಗ್ಲಾದಲ್ಲಿ ಹಿಂದೂಗಳನ್ನು ರಕ್ಷಿಸಿ ಅಂತ ನಾವೇನಾದ್ರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಏನಾದರೂ ಅಂದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಹಿಂದೂಗಳನ್ನು ರಕ್ಷಿಸಿ ಅಂತ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ಇದು ಬರೀ ಹಿಂದೂ ಸಂಘಟನೆಗಳ ಜವಾಬ್ದಾರಿ ಅಲ್ಲ. ದಯವಿಟ್ಟು ಎಲ್ಲರೂ ಈ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ಇಲ್ಲಿ ಮುಸಲ್ಮಾನ್ ಸಮುದಾಯದವರು ಬರಬೇಕು ಸ್ವಾಮಿ. ಬರೀ ಹಿಂದೂ ಸಂಘಟನೆಗಳ ಜವಾಬ್ದಾರಿ ಅಲ್ಲ ಇದು. ದಲಿತ ಪರ ಸಂಘಟನೆಗಳು ಬರಬೇಕು, ಅದಾದಮೇಲೆ ಕನ್ನಡ ಪರ ಸಂಘಟನೆಗಳು ಬರಬೇಕು. ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಈ ಭಾರತ ದೇಶಕ್ಕೆ ಈ ಮಣ್ಣಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಇದು. ಮುಂದೊಂದು ದಿನ ನಮ್ಮಲ್ಲಿ ಏನಾದ್ರು ಒಗ್ಗಟ್ಟು ಏನಾರು ಇಲ್ಲ ಅಂತಂದರೆ ಇದೇ ಥರ ನಾಳೆ ದಿವಸ ಭಾರತದ ನೆಲದಲ್ಲಿ ನಾವು ಹಿಂದೂಗಳನ್ನು ರಕ್ಷಿಸಿ. ಇವತ್ತು ಸಾಧಕರ ಪುತ್ಥಳಿಗಳಿಗೆ ಅಪಮಾನಗಳಾಗ್ತಾ ಇದ್ದಾವೆ. ಹಿಂದೂ ದೇವಾಲಯಗಳು ಉಳಿತಾ ಇಲ್ಲ. ಅದಾದಮೇಲೆ ಇಲ್ಲಿ ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಎಷ್ಟೋ ಮಾನವೀಯಗಳಿಗೆ ಅಪಮಾನಗಳಾಗ್ತಾ ಇದೆ. ಅವರೆಲ್ಲರೂ ಪುತ್ಥಳಿಗಳು ಉಳಿಬೇಕು, ಆ ಸಾಧಕರಿಗೆ ಒಂದು ನ್ಯಾಯ ಸಿಗಬೇಕು. ಅದಾದಮೇಲೆ ಭಾರತದಲ್ಲಿ ಒಂದು ಹಿಂದುತ್ವ ಉಳಿಬೇಕು ಅಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ. ಬಾಂಗ್ಲಾದಲ್ಲಿ ಏನು ಸರಿಸುಮಾರು ಸಾಕಷ್ಟು ಜನ ಹಿಂದೂಗಳಿದ್ರು, ಅವ್ರ ಮೇಲೆ ನಿರಂತರವಾಗಿ ಈ ದಾಳಿಗಳು ನಡೀತಾ ಈಗ 5-6% ಅಷ್ಟು ಜನ ಹಿಂದೂಗಳಾಗಿದ್ದಾರೆ. ಇಲ್ಲಿನ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಭಾರತ ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವುದೋ ಒಂಥರ ತೋಡ್ದಪ್ಪನ ಛತ್ರ ಥರ ಆಗ್ಬಿಟ್ಟಿದೆ. ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಇಲ್ಲಿನ ಇಲಾಖೆಗಳು, ಇಲ್ಲಿನ ಸರ್ಕಾರಗಳು, ಇಲ್ಲಿನ ಪೊಲೀಸ್ ಸಿಬ್ಬಂದಿ ವರ್ಗದವ್ರುಗಳು ಏನಾಗ್ಬಿಟ್ಟಿದೆ ಅಂದರೆ ಇಲ್ಲೊಂದು ಗಾಡಿ ಕಳ್ತನ ಆದರೆ ಹಿಡಿಯಲ್ಲ. ಅಂಥದ್ರಲ್ಲಿ ನುಸುಳುಕೋರರನ್ನು ಹೆಂಗೆ ಹಿಡಿತಾರೆ ಇವರು? ಇವತ್ತು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬೇರೆ ದೇಶಗಳಿಂದ ಬರ್ತಾ ಇರುವಂಥ ನುಸುಳುಕೋರರನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬೇಕು? ಇಲ್ಲೆಲ್ಲೋ ಬಂದು ಯಾರೋ ಒಬ್ಬ ಬೆಂಗಳೂರಲ್ಲಿ ಬಾಂಬ್ ಬಿಡ್ತಾನೆ, ಇಲ್ಲೆಲ್ಲೋ ಬಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತೈತೆ. ಹಿಂದೂಗಳಿಗೆ ಮಾತ್ರ ಅಲ್ಲ, ಭಾರತದಲ್ಲಿ ಭಾರತೀಯರು ಯಾರಿಗೂ ಬೇರೆ ಜನಾಂಗದವ್ರಿಗೂ ಕೂಡ ಇಲ್ಲಿ ರಕ್ಷಣೆ ಇಲ್ಲ. ದಯವಿಟ್ಟು ಇದು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದಕ್ಕೊಂದು ತಂಡನೇ ರಚನೆ ಆಗಬೇಕು. ಅಕ್ರಮವಾಗಿ ಯಾರ್ಯಾರು ಭಾರತದ ಒಳಗೆ ಬಂದಿದ್ದಾರೆ ಅಂತ ನುಸುಳುಕೋರರನ್ನು ದಯಮಾಡಿ ಅವರು ದೇಶಕ್ಕೆ ಕಳಿಸ್ಬೇಕು. ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಶಾಂತಿ, ನಮ್ಮನ್ನು ಒಗ್ಗಟ್ಟು ಹೊಡೆಯುವಂಥ ಕೆಲಸ ಯಾರಿಂದನೂ ಆಗಬಾರ್ದು. ದಯಮಾಡಿ ಇನ್ನೆಲ್ಲರೂ ಕೂಡ ಎಲ್ಲ ಯುವಕರುಗಳು ಇವತ್ತು ಮೊಬೈಲ್ಗಳಲ್ಲಿ, ವಾಟ್ಸಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ಗಳಲ್ಲಿ ಬೇರೆ ವಿಚಾರಗಳನ್ನು ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇವತ್ತು ದೀಪಕ್ ದಾಸ್ ಅನ್ನೋ ಒಬ್ಬ ಯುವಕನ ಬಹಳ ಅಮಾನವೀಯವಾಗಿ ರಸ್ತೆಯಲ್ಲಿ ಅವನ್ನ ಕೊಂದು ಬೆಂಕಿ ಹಚ್ಚಿ ಬೆತ್ತಲೆ ಮಾಡಿ ಅವನ್ನ ಸಾಯಿಸಿದ್ದಾರೆ. ಮುಂದೊಂದು ದಿನ ನಮ್ಮ ಗಡಿ ಭಾಗದಲ್ಲೂ ಆಗ್ಬೋದು. ದಯವಿಟ್ಟು ಎಲ್ಲ ಯುವಕರು ಎಚ್ಚೆತ್ತುಕೊಳ್ಳಿ, ಒಗ್ಗಟ್ಟೆ ನಮ್ಮ ಮೂಲ ಮಂತ್ರ. ಆವತ್ತು ಒಂದು 600 ವರ್ಷ ಬ್ರಿಟಿಷ್ ನಮ್ಮನ್ನು ಆಳಿದ್ರಂತೆ. ಇದೇ ಥರ ಮನಸ್ಥಿತಿ ಇಟ್ಕೊಂಡ್ರೆ ಇನ್ನೊಂದು 600 ವರ್ಷ ಬೇರೆ ದೇಶದವ್ರು ನಮ್ಮನ್ನು ಆಳುವಂಥ ಪರಿಸ್ಥಿತಿ ಬರುತ್ತೆ. ಆ ಗುಲಾಮಗಿರಿ ಬೇಡ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಎಲ್ಲ ಮುಸಲ್ಮಾನ್ ಬಾಂಧವರು ಬಂದು ದಯವಿಟ್ಟು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಇನ್ನು ಯಾವುದೇ ರೀತಿಯಾದಂಥ ದೇಶದ ಒಳಗಡೆ ಆಗಿರಲಿ, ದೇಶದ ಹೊರಗಡೆ ಆಗಿರಲಿ ಈ ಥರ ಪ್ರಕರಣಗಳು ನಡೀಬಾರ್ದು ಅಂತ ಹೇಳ್ತಾ ಈ ಒಂದು ಅತ್ತಿಬೆಲೆ ವೃತ್ತದಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕರೆದಂಥ ನಮ್ಮ ಧನಂಜಯ ಅವ್ರಿಗಾಗಿರ್ಬೋದು, ಅವ್ರ ಸಂಗಡಿಗರಿಗಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ರಾಮದೂತ ಆಗಿರ್ಬೋದು, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟಕ್ಕೆ ಈ ಒಂದು ಹೋರಾಟವನ್ನು ತೊಗೊಂಡೋಗ್ಬೇಕು, ರೂಪಿಸಬೇಕು. ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀರಿ, ಧೈರ್ಯವಾಗಿ ನುಗ್ಗಿ ಅಂತ ಹೇಳ್ತಾ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಹೋರಾಟ ಏನಿದೆ ಇದು ಇಲ್ಲಿಗೆ ನಿಲ್ಲಬಾರ್ದು. ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂಥ ನಮ್ಮ ಆನೇಕಲ್ ತಾಲೂಕು ಭಾಗದಲ್ಲಿ ಯಾರ್ಯಾರು ಅಕ್ರಮವಾಗಿ ನುಸುಳುಕೋರಿದ್ದಾರೆ ಅವ್ರಿಗೂ ಕೂಡ ಎಚ್ಚರಿಕೆ. ದಯವಿಟ್ಟು ಯಾರು ಕೂಡ ಇಂಥ ಒಂದು ಕೆಟ್ಟ ಆಲೋಚನೆಗಳಿಗೆ ದಯವಿಟ್ಟು ಕೈ ಹಾಕಬೇಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.